ನಮಸ್ಕಾರ. ಕಳೆದ ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಇವತ್ತು ನಾವು ಹೊಸ ವರ್ಷದಲ್ಲಿದ್ದೀವಿ. ಹೊಸ ವರ್ಷ ಅಂದರೆ ಒಂದು ಹುಮ್ಮಸ್ಸಿರುತ್ತೆ. ಏನಾದರೂ ಈ ವರ್ಷ ಆದರೂ ನಾವು ಸಾಧನೆ ಮಾಡಲೇಬೇಕಪ್ಪ ಅಂತ ಹೇಳಿ ಎಷ್ಟೊಂದು ರೆಸೊಲ್ಯೂಷನನ್ನು ತಗೋತೀವಿ. ಆದರೆ ದಿನಗಳೇ ಕಳೀತಾ ಇದ್ದ ಹಾಗೆ ನಮ್ಮ ಹುಮ್ಮಸ್ಸು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ನಮ್ಮ ಜೀವನದಲ್ಲಿ ನಾವು ಏನನ್ನ ಬೇಕಾದರೂ ಸಾಧನೆ ಮಾಡಬೇಕಾದ್ರೆ ಪರ್ಸಿವಿಯರೆನ್ಸ್ ಇರಬೇಕು, ಗೋಲ್ ಇರಬೇಕು, ಡಿಟರ್ಮಿನೇಷನ್ ಇರಬೇಕು. ಯಾವಾಗ ಇದೆಲ್ಲವೂ ಇರುತ್ತೆ, ನಾವು ಏನನ್ನ ಬೇಕಾದರೂ ಸಾಧನೆ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ. ನೋಡಿ, ಮನುಷ್ಯನಿಗೆ ಯಾರಿಗೇ ಆಗಲಿ ದಿನ ಒಂದೇ ರೀತಿಯ ಕೆಲಸವನ್ನ ಮಾಡಲಿಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಆ ಮೊನಾಟನಸ್ ಲೈಫ್ ಸ್ಟೈಲ್ ಇದ್ರೆ ನಮಗೆ ಎಂಥವ್ರಿಗೂ ಆಗಲಿ ಬೇಜಾರಾಗ್ಬಿಡುತ್ತೆ. ಅದೆಲ್ಲ ಬಿಡಿ, ಒಂದೇ ಆಹಾರವನ್ನ 3 ಹೊತ್ತು ನಮಗೆ ತಿನ್ನಕ್ಕಾಗಲ್ಲ. ಅಂಥದ್ರಲ್ಲಿ ಮಾಡಿದ ಕೆಲಸನೇ ಮಾಡ್ತಾ ಇರಕ್ಕೆ ಆಗತ್ತಾ? ಅದೇ ಕೆಟ್ಟ ಹವ್ಯಾಸ ಆಗಿರಲಿ, ಅದು ಮಾಡೋಣ ಮಾಡೋಣ ಅಂತ ಅನಿಸ್ತಿರುತ್ತೆ. ಇಷ್ಟೇ ದಿನ ಮಾಡಿದ್ರು ಕೂಡ ಬೇಜಾರಾಗಲ್ಲ. ಯಾಕೆ ಹೀಗೆ? ನಾವೇನಾದರೂ ನಮ್ಮ ಬಾಡಿಗೆ ಫೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ, ದಿನ ವರ್ಕೌಟ್ ಮಾಡಬೇಕು ಅಂತ ಹೇಳಿದ್ರೆ ದೇಹ ಕೂಡ ಪ್ರೋತ್ಸಾಹ ಮಾಡಲ್ಲ, ಮನಸ್ಥಿತಿ ಕೂಡ ಸಹಾಯ ಮಾಡಲ್ಲ. ಆದರೆ ಹೇಗೆ ಒಂದು ಡಿಸಿಪ್ಲಿನನ್ನು ಇಟ್ಕೊಳ್ಳೋದಂತ ಹೇಳಿದ್ರೆ, ನೋಡಿ, ಮೊದಲಾದ್ರೆ ನೀವು ಹಾಕ್ತಕ್ಕಂಥ ಬಟ್ಟೆ, ಒಡವೆ, ನೀವಿರ್ತಕ್ಕಂಥ ಮನೆ, ಓಡಾಡ್ತಿರ್ತಕ್ಕಂತಹ ಕಾರು ಲಕ್ಸುರಿ ಸಿಂಬಲ್ ಆಗಿರ್ತಿತ್ತು. ಜನ ಅದನ್ನು ನೋಡಿ ಗೌರವ ಕೊಡ್ತಾ ಇದ್ರು. ಆದರೆ ಒಂದು ನಿಜ ಹೇಳಿ, ನೀವು ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಕೂಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಆತನಿಗೆ ಚಿನ್ನದ ಬೆಡ್ಡನ್ನಲ್ಲಿ ಮಲಗಿಸ್ತಾರ, ಅಥವಾ ಚಿನ್ನದ ಕಾಟಲ್ಲಿ ಮಲಗಿಸ್ತಾರ, ಅಥವಾ ಆತನಿಗೋಸ್ಕರನೇ ಎಲ್ಲಿಂದನೋ ಆತನ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಡಾಕ್ಟರು ಯಾವ ಜಾತಿ ಧರ್ಮ ಅಂತ ನೋಡದೆ ನಾವು ಟ್ರೀಟ್ಮೆಂಟನ್ನು ತಗೋತಾ ಇರ್ತೀವಿ. ಆದರೆ ನಿಜವಾಗ್ಲೂ ಲಕ್ಸುರಿ ಅನ್ನೋದು ಲೈಫಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ನಿಮ್ಮ ಬಾಡಿ, ನಿಮ್ಮ ಮೈಂಡ್. ನೋಡಿ, ನಾವು ಯಾಕೆ ಇವತ್ತು ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀವಿ ಹೇಳಿ? ನಾನು ಒಂದು ಮನೆ ತಗೋಬೇಕು, ನಂಗೆ ಆಗ ಸಂತೋಷ ನೆಮ್ಮದಿ ಸಿಗತ್ತೆ. ಆದರೆ ಮನೆ ತಗೊಂಡ್ಮೇಲೆ ನಾವು ನೆಮ್ಮದಿಯಾಗಿರ್ತೀವ? ಲೋನ್ ಬಾಧೆ ಆಗಿರಬಹುದು, ಆ ಮನೆಯನ್ನು ಮೇಂಟೈನ್ ಮಾಡೋದಾಗಿರ್ಬೋದು, ಯಾವುದೇ ಒಂದು ಮೆಟೀರಿಯಲಿಸ್ಟಿಕ್ ನೀವು ಅಂದ್ಕೊಳ್ಳಿ, ಯಾವುದೋ ಒಂದು ಕಾರ್ ಆಗಿರಲಿ ಅಥವಾ ಯಾವುದೋ ಒಂದು ವಸ್ತು ಆಗಿರಲಿ, ಅದನ್ನು ತಗೊಳ್ಳೋ ತನಕ ಆ ಆಸೆ ಇರ್ತಾ ಇತ್ತು. ತಗೊಂಡಾದ್ಮೇಲೆ ನಿಮ್ಗೆ ಅದ್ರ ಮೇಲೆ ಯಾವುದೇ ಇರ್ತಕ್ಕಂತಹ ಪ್ರೀತಿ ಕಾಳಜಿ ಎಲ್ಲವೂ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದು ಪ್ರಕೃತಿಯ ನಿಯಮ ಕೂಡ ಹೌದು, ಹಾಗೆ ಮನುಷ್ಯನ ಸೈಕಾಲಜಿ ಕೂಡ ಹೌದು. ಆದರೆ ನಿಜವಾದ ಲಕ್ಸುರಿ, ನಿಜವಾದ ಈಗಿನ ಸ್ಟೇಟಸ್ ಅಂತ ಹೇಳಿದ್ರೆ ನಿಮ್ಮ ದೇಹ. ನೋಡಿ, ಯಾರನ್ನೇ ಆಗಿರ್ಲಿ, ಫಸ್ಟ್ ಜನ ನಿಮ್ಮನ್ನ ಸೀರಿಯಸ್ ಆಗಿ ತಗೋಬೇಕಾದ್ರೆ ನಿಮ್ಮ ದೇಹವನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ನಿಮ್ಮ ದೇಹ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ತೋರಿಸುತ್ತೆ. ನೀವು ಒಳಗಡೆ ಬಾಯಿ ಒಳಗಡೆ ಏನ್ ಹಾಕ್ತೀರಾ ಅದು ನಿಮ್ಮ ದೇಹದಲ್ಲಿ ತೋರಿಸ್ತಾ ಹೋಗುತ್ತೆ ಅಲ್ವಾ? ವಾಟ್ ಯು ಪುಟ್ ಇನ್ ಲಿಪ್ಸ್ ಇಟ್ ಶೋಸ್ ಆನ್ ಯರ್ ಹಿಪ್ಸ್ ಅಂತ ಹೇಳ್ತಾರೆ. ಹಾಗಾಗಿ ನಾವು ತಿಂತಕ್ಕಂಥ ಆಹಾರ ಆಗಿರಬಹುದು, ಕುಡಿತಕ್ಕಂತಹ ನೀರಾಗಿರ್ಬೋದು, ಜೇಸ ಅನ್ ವೇಸ ಮನ್, ಜೇಸ ಪಾನಿ ವೇಸ ವಾನಿ ಅಂತ. ಹಾಗೆ ಯಾವಾಗ ಪರಿಶುದ್ಧವಾದ ನೀರನ್ನು ಕುಡಿತೀವಿ, ಒಳ್ಳೆಯ ಆಹಾರವನ್ನು ತಿಂತೀವಿ, ಅದು ನಮ್ಮ ಚರ್ಮದಲ್ಲಿ, ನಮ್ಮ ದೇಹದಲ್ಲಿ ತೋರಿಸ್ತಾ ಹೋಗುತ್ತೆ. ಈ ಇಯರ್ ಏನೇ ಆಗಿರಲಿ, ಎಷ್ಟೇ ನಾವು ಬ್ಯುಸಿ ಇರಲಿ, 1 hour ನಿಮ್ಮ ದೇಹಕ್ಕಾಗಿ ಪ್ರಾಕ್ಟೀಸ್ ಮಾಡೋದನ್ನು ಶುರು ಮಾಡಿ. ಯಾವುದೇ ಥರ ವಾಕ್ ಆಗಿರಬಹುದು, ಎಕ್ಸಸೈಸ್ ಆಗಿರಬಹುದು, ಇದೆಲ್ಲವೂ ಕೂಡ ನಿಮ್ಮ ಬರೀ ಫಿಸಿಕಲ್ ಹೆಲ್ತ್ ಒಂದೇ ಅಲ್ಲ, ಮೆಂಟಲ್ ಹೆಲ್ತ್ಗೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮತ್ತು ಈ ವರ್ಷ ನಿಮಗೆ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ, ಪ್ರತಿಯೊಂದು ಎಮೋಷನ್ ಲಾಗನ್ನು ಬರೀತೀರಾ ಅಂತ. ಏನಿದು ಎಮೋಷನ್ ಲಾಗ್ ಅಂತ ಹೇಳಿದರೆ, ಕೆಲವು ಸತಿ ನೋಡಿ, ನಮಗೆ ಗೊತ್ತಿಲ್ಲ ಆದ ಹಾಗೆ ನಮಗೆ ಮನಸ್ಸಲ್ಲಿ ಇರ್ಸು ಮುರ್ಸು ಆಗ್ತಾ ಹೋಗುತ್ತೆ. ಕೆಲವು ಸತಿ ಅದನ್ನು ನಾವು ಅಡ್ರೆಸ್ಸೇ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ದಿನದ ನಂತರ ನಮಗೆ ಆತಂಕ, ಡಿಪ್ರೆಷನ್ ಎಲ್ಲವೂ ಕಾಣಿಸ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಅನ್ಅಡ್ರೆಸ್ಡ್ ಇಶ್ಯೂಸ್ ಆಗಿರುತ್ತೆ. ಯಾವಾಗ ನಮ್ಮ ಮನಸ್ಥಿತಿ ಜೊತೆ, ನಮ್ಮ ಮನಸ್ಸಿನ ಜೊತೆ ನಮಗೆ ಒಂದು ಒಳ್ಳೆ ಸಂಪರ್ಕ ಇರುತ್ತೆ, ಆಗ ನಿಮ್ಮ ಮನಸ್ಸು ನೀವು ಹೇಳಿದನ್ನು ಕೇಳ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಮನಸ್ಸು ಮರ್ಕಟ ಥರ ಅಂತ ಹೇಳ್ತಾರೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡೋದು ಬಹಳಷ್ಟು ಕಷ್ಟಕರ ಅಂತ ಹೇಳ್ತಾರೆ. ಆದರೆ ಯಾವಾಗ ನೀವು ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರ್ತೀರಾ, ನಿಮ್ಮ ಮನಸ್ಥಿತಿಯನ್ನು ನೀವು ಹತೋಟಿಯಲ್ಲಿ ಇಟ್ಕೋಬೋದು. ನಂತರ ನೋಡಿ, ನಾವು ಯಾವಾಗಲೂ ಪ್ರತಿದಿನ ನಮಗೆ ಅದ್ಭುತವಾಗಿರಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡ್ರೆ ಎಂಥದೇ ಕೆಟ್ಟದಾಗ್ತಾ ಇರಲಿ, ನಾನು ಪಾಸಿಟಿವ್ ಆಗಿರಬೇಕು, ನಾನು ಸಕಾರಾತ್ಮಕ ಆಲೋಚನೆಯನ್ನು ಮಾಡಬೇಕು ಅಂತ ಶುರು ಮಾಡಿದ್ರೆ ಎಲ್ಲವೂ ಹಾಗೆ ಆಗಕ್ಕೆ ಶುರು ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಡಿಕ್ಲೇರ್ ಮಾಡಿ, ಟುಡೇ ಇಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಡೇ ಆಫ್ ಮೈ ಲೈಫ್ ಅಂತ. ಯಾವಾಗ ಇದನ್ನೇ ನೀವು ಹೇಳ್ತಾ ಹೋಗ್ತೀರಾ, ನಿಮ್ಮ ದಿನ ಅದ್ಭುತವಾಗಿರ್ತಾ ಹೋಗೋಕ್ಕೆ ಶುರು ಆಗುತ್ತೆ.
ಯಾಕಂತ ಹೇಳಿದ್ರೆ ನೀವು ಅನ್ಕೊಂಡಿರ್ತೀರಿ ಇವತ್ತು ನನ್ನ ಬೆಸ್ಟ್ ವರ್ಷನನ್ನು ನಾನು ಕೊಡಬೇಕು ಅಂತ. ನಂತರ ಗ್ರ್ಯಾಟಿಟ್ಯೂಡನ್ನು ಕೊಡಲಿಕ್ಕೆ ಶುರು ಮಾಡಿ. ಸಣ್ಣ ಸಣ್ಣ ವಿಷಯಕ್ಕೆ ಬೆಳಗ್ಗೆ ಎದ್ದ ಕೂಡಲೇ ನಾವು ಯಾವಾಗ ಗ್ರ್ಯಾಟಿಟ್ಯೂಡ್ ಕೊಡ್ತೀವಿ, ನಮ್ಮ ಎದೆ ಪೂರ್ವಕವಾಗಿ ಹೇಳ್ತೀರಲ್ಲ, ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಮೇಡಮ್ ಧನ್ಯವಾದಗಳು ಅಂತ. ಹಾಗೆ ಯಾವಾಗ ಸಣ್ಣ ಸಣ್ಣ ವಿಷಯಕ್ಕೆ ನೀವು ಥ್ಯಾಂಕ್ಸ್ ಹೇಳ್ತಾ ಹೋಗ್ತೀರಾ, ಮನೇಲಿ ಬಿಸಿನೀರು ಒಂದಿನ ಬಂದಿಲ್ಲ ಅಂತ ಹೇಳಿದ್ರೆ ಎಷ್ಟು ಚಡ್ಪಡಿಸ್ತೀರಾ, ಇರೋದಕ್ಕೆ ಒಂದು ಸೂರು ಸಿಕ್ಕಿದೆ, 3 ಹೊತ್ತು ಆಹಾರ ಸಿಕ್ಕಿದೆ, ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರೆ ಎಂಥ ದೊಡ್ಡ ಸೌಭಾಗ್ಯ ಅಲ್ವಾ. ಹಾಗಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಥ್ಯಾಂಕ್ ಯು ಅನ್ನ ಹೇಳ್ತಾ ಹೋಗ್ಲಿಕ್ಕೆ ಶುರು ಮಾಡಿ. ಇದೆಲ್ಲವನ್ನು ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಮ್ಮ ಜೀವನ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.